ಹಲೋ ವೆಲ್ಕಮ್ ಬ್ಯಾಕ್ ಟು ಕೃಷಿಕಾ ವೈಬ್ಸ್. ಆ್ಯಕ್ಚುಲಿ ನಾನು ಇವತ್ತು ಬೆಳಿಗ್ಗೆನೇ ಎದ್ದಿದ್ದೀನಿ. ಬೆಳಿಗ್ಗೆ ಅಂದರೆ 6:10ಗೆಲ್ಲ ಎದ್ದಿದ್ದೀನಿ. ಸೊ ಏನಕ್ಕೆ ಎದ್ದಿದ್ದೀನಿ ಅಂತಂದರೆ, ನಮ್ಮ ಮನೇಲಿ ನಾನೇ ಹೇಳಿದ್ದೆ, ನಾನೇ ಬೆಳಿಗ್ಗೆ ಟಿಫನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಟಿಫನ್ ಮಾಡಿ ಕಾಲೇಜ್ಗೆ ಹೋಗೋಣ ಅಂತ ಎದ್ದಿದ್ದೀನಿ. ಸೊ ಅದಕ್ಕೆ ಇವಾಗ ಬೇಗ ಬೇಗ ಟಿಫನ್ ಮಾಡ್ತಾ ಇದ್ದೀನಿ. ಓಕೆ, ಅಡುಗೆ ಎಲ್ಲ ಕ್ಯೂಟಾಗಿ ಮುಗಿಸ್ದೆ. ಸೊ ಇವಾಗ ಬಂದ್ಬಿಟ್ಟು ಬಟ್ಟೆ ಹುಡುಕಬೇಕು. ಯಾವಾಗೂ ಕಾಲೇಜ್ಗೆ ಹೋಗೋ ಟೈಮಲ್ಲಿ ಯಾವ ಬಟ್ಟೆ ಹಾಕೋದು ಒಂದು ದೊಡ್ಡ ಪ್ರಾಬ್ಲಮ್ ಆಗೋಗಿರುತ್ತೆ. ಸೊ ಬಟ್ಟೆ ಹುಡುಕ ಬಟ್ಟೆನೂ ಎತ್ಕೊಂಡಿದ್ದಾಯಿತು. ಸೊ ಈಗ ನಾನು ನೀವು ಟ್ರಾನ್ಸಿಷನಲ್ಲಿ ನೋಡ್ತೀರಾ. ಓಕೆ, ಪರಿ ಓನಮ್ಮ. ಆ್ಯಕ್ಚುಲಿ ಪರಿ ಬೆಳಗ್ಗೆ ಬೇಗ ಎದ್ದೇಳ್ತಾಳೆ. ಎಷ್ಟು ಬೇಗ ಅಂದರೆ 6 ಗಂಟೆ 6:30 ಅಷ್ಟೊತ್ತಿಗೆ ಎದ್ದು ಕುತ್ಕೊಂಡಿರ್ತಾರೆ. ಏನು ಮಾಡ್ತಿರ್ತಾರೆ? ಆಟ ಆಡ್ತಾರೆ. ನೋಡೋದು ನೋಡಿ. ನೋಡ್ತಾರೆ, ಮಮ್ಮಿ ನೋಡ್ತಾಳೆ. ಸೊ ಇದೇ ನನ್ನ ಟಿಫನ್ ಇವತ್ತು. ನಾನೇ ಮಾಡಿದಂಥ ಕುಷ್ಕ, ಪೊಟೆಟೊ ಫ್ರೈ, ಮೊಸರು ಬಜ್ಜಿ. ಹೇಗಿದೆ ನೋಡೋಕ್ಕೆ? ಹಾಯ್ ಚಿನಿ. ನಡೀತಿದೆ ನಿನ್ನ ಬಿಸ್ನೆಸ್, ಕರ್ಜಿಕಾಯಿ ಕಾಯೋ ಬಟ್ ಬಿಸ್ನೆಸ್. ಅದಕ್ಕೇನು ಮಾಡಬೇಕು? ಪ್ರಮೋಷನ್ ಮಾಡಬೇಕು. ಓಕೆ, ನಾನು ಆ್ಯಕ್ಚುಲಿ ಪೋಸ್ಟರ್ ರೆಡಿ ಮಾಡಿಕೊಟ್ಟೆ ಎಷ್ಟು ದಿನ ಆಯಿತು ಗೊತ್ತಾ? ಅವಳು ಇನ್ನೂ ಪ್ರಮೋಟ್ ಮಾಡ್ತೀರ. ಸೊ ಅದು ಯಾರು ಲೇಸಿನೆಸ್? ಅವ್ಳು ಲೇಸಿನೆಸ್, ನನ್ನ ಲೇಸಿನೆಸ್ ಅಲ್ಲ. ನಾನು ಡೈಲಿ ಹೇಳ್ತಾಯಿದ್ದೀನಿ, ಸರ್ ಈವ್ನಿಂಗ್ ಪೋಸ್ಟ್ ಮಾಡು, ಇಲ್ಲ ಬೆಳಿಗ್ಗೆ ಪೋಸ್ಟ್ ಮಾಡು ಅಂತ. ಅಕ್ಕ ಸೀರಿಯಸ್ ಆಗಿ ತಗೋ ಅಂತಲ್ಲ. ಇಟ್ಸ್ ನಾಟ್ ಮೈ ಪ್ರಾಬ್ಲಮ್. ಓಕೆನಾ? ಕ್ಯೂಟ್ ಆಗಿದೆ ಅಲ್ಲ? ನಾನೇ ಮಾಡಿದ್ದಾರೆ, ನಾನಲ್ಲ, ChatGPT ಮಾಡಿಕೊಡ್ತು. ಬಟ್ ನಾನು ಐಡಿಯಾ ಕೊಟ್ಟೆ ಅಷ್ಟೇ. ಸರಿ, ಐ ಹ್ಯಾವ್ ಸರ್ಪ್ರೈಸ್ ಫಾರ್ ಯು. ಇವತ್ತು ನಾನು ಬೆಳಿಗ್ಗೆ 6 ಗಂಟೆಗೆದ್ದು ನಾನೇ ಟಿಫನ್ ಮಾಡ್ಕೊಂಬಂದೆ. ವಿಷಯ ಅಯ್ಯಯ್ಯೋ. ಏನೇ ಬ್ರೇಕ್ಫಾಸ್ಟು? ನನ್ನ ಬ್ರೇಕ್ಫಾಸ್ಟ್ ಏನು ಅಂದರೆ ಕುಷ್ಕ, ಮೊಸರು ಬಾಜಿ, ಪೊಟೆಟೊ ಫ್ರೈ. ಓಕೆ, ಪೊಟೆಟೊ ಫ್ರೈ ಮಾತ್ರ ನನಗೆ, ಕುಷ್ಕ ನಿಂಗೆ. ಯಾಕೆ? ಕುಷ್ಕ ವೆಜ್ ಕಣೆ. ನೋಡಿ, ನಾನು ಇವಳಿಗೋಸ್ಕರ ಪ್ರೀತಿಯಿಂದ ಎದ್ದು ಕುಷ್ಕ ಮಾಡ್ಕೊಂಬಂದರೆ ಬರೀ ಪೊಟೆಟೊ ಫ್ರೈ ತಿಂತಾಳಂತೆ. ಇಂಥ ಫ್ರೆಂಡ್ಗೆಲ್ಲ ನಾನು ಬೆಳಿಗ್ಗೆ ಮಾಡ್ಕೊಂಬರ್ಬೇಕಾ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಮಾಡ್ಕೊಂಬರ್ಬೇಕಾ? ಸರಿ, ಹೇಗಿದೆ ಅಮ್ಮ ನಿನ್ನ ಫೀಲಿಂಗ್? ಯಾಕಂದರೆ ಲಾಸ್ಟ್ ಟೈಮ್ ಎಲ್ಲ ಸ್ಯಾಟರ್ಡೇ ನೀನು ಕಾಲೇಜ್ ಕಡೆ ಮುಖಾನೋ ಹಾಕಿ ಮಲಗ್ದವಳಲ್ಲ. ಒಂದು ಸ್ಯಾಟರ್ಡೇನೂ ನಾನು ಕಾಲೇಜಿಗೆ ಬಂದು ಆ್ಯಕ್ಚುಲಿ ಕರೆಕ್ಟ್. ನನಗೆ ಆ್ಯಕ್ಚುಲಿ ಕಾಲೇಜ್ ಇರ್ತಾ ಇತ್ತು. ಇವಳಿಗೇನಾಗ್ತಿತ್ತು ಅಂದರೆ, ಇವಳಿಗೆ ಕಂಪ್ಲೀಟ್ ಪ್ರಾಜೆಕ್ಟ್ ಬಿಟ್ಬಿಡ್ತಾ ಇದ್ರು. ಸೊ ಇವಳು ಬಂದ್ಬಿಟ್ಟು ಕಾಲೇಜ್ ಕಡೆನೇ ಬಂದವಳಲ್ಲ. ಏನೋ ಅಮ್ಮಮ್ಮ ಅಂದರೆ 2 ಡೇಸ್ ಬಂದಿರ್ತಾಳೆ ಅಷ್ಟೇ. 2 ವೀಕ್ಸ್ 2 ಸ್ಯಾಟರ್ಡೇಸ್ ಬಂದಿದ್ದೀನಿ ಅಷ್ಟೇ ಕಾಲೇಜ್ಗೆ. ಅದು ಏನಕ್ಕೆ? ಪ್ರಾಜೆಕ್ಟ್ ರಿವ್ಯೂ ಅಂತ ಅಂದ್ಬಿಟ್ಟು. ಅದು ಇವತ್ತು ಫುಲ್ ಡೇ ಬೇರೆ ಇದೆ. ಹೌ ಇಸ್ ಯುವರ್ ರಿಯಾಕ್ಷನ್ ಅಬೌಟ್ ಇಟ್? ಬೆಳಗ್ಗೆ ಹೇಳು, ನಿನ್ನ ಇದು ಹೇಳು. ಬೆಳಗ್ಗೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಎದೊಳ್ಬೇಕಾದ್ರೆ. ಕಣ್ಣೆಲ್ಲ ಉರಿತಾ ಇದೆ, ಕಣ್ಬಿಡಕ್ಕೆ ಆಗ್ತಾ ಇಲ್ಲ. ಅದೇ ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಹ್ಯಾಪನ್ಸ್ ಆ್ಯಕ್ಚುಲಿ. ಸೊ ಇವಾಗ ಟೈಮ್ ಆಗಿದೆ, ಬಸ್ ಹೋಗಿ ಹಂಚ್ ಮಾಡ. ಸೀಟ್ ಸಿಕ್ಕರೆ ಅನ್ಕೊಂಡು ಚೆನ್ನಾಗಿಲ್ವಣ? ಚೆನ್ನಾಗಿದೆಯಲ್ಲ. ನಮ್ಮ ಮಮ್ಮಿಗೆ ಇಷ್ಟ ಆಗಿಲ್ಲ. ನಮ್ಮ ಮಮ್ಮಿ ಬೆಳಗ್ಗೆ ಲಿಟ್ರಲಿ ಒಂದು ಡೈಲಾಗ್ ಹೊಡೆದ್ರು. ಹಿಂದಿನ ಕಾಲದ ಸ್ವಾಮೀಜಿ ಲೆನ್ಸ್ ಹಾಕಿ ವಿಡಿಯೋನೇ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಮಾಡಿದ್ಯಾ? ಐ ಥಾಟ್ ಇಟ್ಕೊಂಡಿದ್ಯಾ ಅಂತ ಆಚೆ ಬಂದಂಗೆ ಕಾಣಿಸ್ತದಿಗೆ ನೋಡ್ತಾ ಇದ್ದೆ. ಲೆನ್ಸ್ ಹಾಕಿ ಅವಳು ಇಲ್ಲೋ ಅಂತ ನೋಡ್ತಾವಳೆ. ಅದೆಲ್ಲ ಓಕೆನಾ? ಆಮೇಲೆ ಬಂದ್ಬಿಟ್ಟು ನಮ್ಮಿ ಬೆಳಗ್ಗೆ ಬಂದ್ಬಿಟ್ಟು ಏನಂತವ್ರಂದ್ರೆ, ಹಿಂದಿನ ಕಾಲದ ಸ್ವಾಮೀಜಿಗಳಿಗೆ ಹಿಂಗೆ ಕೂಡಿದ್ದು ಅಂತೇಳಿ ಹಜೀಬ್ ಮಾಡ್ಬಿಟ್ರು ಬೆಳಗ್ಗೆಲ್ಲ. ಇನ್ನೊಂದು ಹಜೀಬ್ ಏನು ಅಂದರೆ, ಇವಾಗ ಅಲ್ಲಿಂದ ನಡ್ಕೊಂಡ್ಬರ್ತೆ, ವಿಡಿಯೋ ಆಫ್ ಮಾಡಿದ ತಕ್ಷಣ ಅವ್ನು ಬಸ್ ನೋಡಿದೆ. ನಾವು ರನ್ನಿಂಗಲ್ಲೆಲ್ಲ ಎಕ್ಕರೆ ನೋಡಿದ್ರೆ ಎಲ್ಲಕ್ಕ ಬಸ್ಸು ಹಜೀಬ್ ಆಗೋಯ್ತು. ಆ ಡ್ರೈವರ್ ಅಂಕಲ್ ಬರಲ್ಲ ನೀವು ಇನ್ನೇನಕ್ಕೆ ಓಡಿದ್ದು ಅಂತ ಕೇಳ್ಬಿಟ್ರು. ಹಜೀಬ್ ಆಗೋಯ್ತು. ಬೆಳಗ್ಗೆ ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ಹೆಸರು ಹಜೀಬ್ ಆಗಿದೆ. ನೀನು ಫ್ಯೂಚರಲ್ಲಿ ನೀವು ಏನೋ ಇಷ್ಟ ಹಜೀಬ್ ಆಗುತ್ತೆ ನೋಡ. ಓಕೆ ಸೇ ಓಕೆ. ಬೆಳಿಗ್ಗೆ ಹೇಳಿದ್ದು ಮತ್ತೆ ಏನಾದರೂ ಇದ್ರೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಆಮೇಲೆ ಈ ಗುಡುಗು ಮರ್ತೋಯ್ತು. ಸರಿ, ಬೆಳಿಗ್ಗೆಯಿಂದ ನೀನು ಏನು ಮಾಡಿದೆಮ್ಮ? ಏನೋ ಮಾಡಿಲ್ಲ, ಏನೋ ಡಿಸೈನ್ ಮಾಡೋದು.
ಗೊತ್ತಿಲ್ಲ, ನಾನೇ ಹೇಳ್ತೀನಿ. ಬೆಳಿಗ್ಗೆ ಹೋಗಿ ಯಾವುದೋ ಟೆಸ್ಟ್ ಬರೆದ್ಬಿಟ್ಟು ಬಂದು ಆಮೇಲೆ ನಾರ್ಮಲ್ ಇದು ಮಾಡಿದ್ರು. ನಮ್ಗೆ ಹೆಂಗಿತ್ತು ಅಂದರೆ ನಮಗೂ ಆ್ಯಸ್ ಯೂಶಲ್ ಅದೇ ಕಾಪಿ ಪೇಸ್ಟ್ ಅಷ್ಟೇ ಇದ್ದಿದ್ದು. ಆಮೇಲೆ ಚೆನ್ನಾಗಿ ತಿನ್ಬಿಟ್ಟು ಈಗ ಮನೆಗೆ ಹೋಗ್ತಾ ಇದ್ದೀರಿ. ಸರಿ, ಹೆಂಗಿತ್ತಮ್ಮ ನಾನು ಮಾಡಿದ ಕುಷ್ಕ? ಚೆನ್ನಾಗಿತ್ತು. ಸೇಮ್ ಹೋಟೆಲ್ ಟೊಮೆಟೊ ಬಾತ್ ಥರ ಇದೆ. ನೋಡಿದ್ರಾ, ನಾನು ಚೆನ್ನಾಗಿ ಕುಕ್ ಮಾಡ್ತೀನಿ ನೋಡಿ. ನಿಮ್ಮ ರೆಸಿಪಿ ಬೇಕು ಅಂದರೆ ಕೇಳಿ, ರೆಸಿಪಿ ಕೂಡ ಸೊಡ್ರೊಳೇನಲ್ಲ, ಬಟ್ ಆದ್ರೂ ಐ ಕ್ಯಾನ್ ಕುಕ್ ಗುಡ್, ಐ ಪ್ರಿಪೇರ್ ಗುಡ್ ಫುಡ್. ಓಕೆ, ಇವಾಗ ಏನು ಮಾ ಪ್ಲ್ಯಾನು? ಮನೆಗೆ ಹೋಗಿ ಟೇಕ್ ಕೇರ್, ಸಿ ಯು. ಬೇರೆಯವ್ರು ಎಷ್ಟು ಬೇಗ ಬ್ಲಾಗ್ ರೇಟ್ ಮಾಡ್ತಿದ್ದಾಳೆ. ಅವಳೇನಾದ್ರು ಇವತ್ತು ಏನಾದರೂ ಪ್ರಮೋಷನ್ ಮಾಡಿಲ್ಲ ಅಂದರೆ ನಾನು ಅವಳನ್ನ ಬ್ಲಾಕ್ ಮಾಡ್ತಾ ಇದ್ದೀನಿ. ಓಕೆ, ನಿಮಗೂ ಏನಾದರೂ ಅವಳಿಂದ ಆರ್ಡರ್ಸ್ ತಗೋಬೇಕು, ಕರ್ಜಿಕಾಯಿ ಆಮೇಲೆ ಕಾಯಿ ಒಬ್ಬಟ್ಟು ಎಲ್ಲ ಯಮ್ಮಿ ಟೇಸ್ಟಲ್ಲಿ ನೀವು ತಿನ್ನಬೇಕು ಅಂತಂದರೆ ಪೋಸ್ಟರ್ ಅಟ್ಯಾಚ್ ಮಾಡ್ತೀನಿ. ಸೊ ಅದಕ್ಕೆ ಅವಳ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ DM ಮಾಡಿ. ಓಕೆನಾ?